ಆಧ್ಯಾತ್ಮ ಅಂದರೆ ನಿಮ್ಮ ಪ್ರಕಾರ ಏನು? ಧ್ಯಾನಕ್ಕೆ ಯಾರೋ ಒಬ್ರು ಬಹಳ ಒಳ್ಳೆಯ ಇದನ್ನು ಕೊಟ್ಟಿದ್ರು. ದಾಗೆ ವ್ಯಾಕರಣ ರೀತಿಯ ಹೇಳಿದವರು, ದಾಗೆ ಯಾವತ್ತೂ ನಾ ಅಂದರು, ಅದೇ ಧ್ಯಾನ ಅಂದರು. ಎಷ್ಟು ಸರಳ ಅಂತ ಅನಿಸ್ಬಿಡ್ತು ನನಗೆ. ಅಂದರೆ ದಾಯಿಂದ ಆರಂಭವಾಗೋದ ದಮನ, ದೌರ್ಜನ್ಯ, ಇವೆಲ್ಲ ಎಂಥ ಎಲ್ಲ ಪದಗಳಿಗೂ ಯಾವತ್ತೂ ನ ಕೂಡದು ಅಂತ ಹೇಳ್ತೀರೋ ಅದುವೇ ನಿಜವಾದ ಧ್ಯಾನ. ಮನಸ್ಸನ್ನು ನಿರ್ಮಾನಸ ಸ್ಥಿತಿ ಎಡೆಗೆ ಕೊಂಡೊಯ್ಯಬೇಕು. ಮನಸ್ಸೇ ಇಲ್ಲವೇನೋ. ರಾವಣರು ತಮ್ಮ ತೊಡೆಯನ್ನು ಹುಳುಗಳು ತಿಂತಾ ಇರಬೇಕಾದಾಗ ಎಂಥ ಒಳ್ಳೆಯ ಕೆಲಸ ಆಯ್ತಲ್ಲಪ್ಪ, ನನ್ನ ತೊಡೆ ಅದರ ಬಳಕೆಗೆ ಬಂತಲ್ಲಪ್ಪ ಅಂತ ಯೋಚನೆ ಮಾಡಿದ್ರೆ ಇದು ಸಾಧ್ಯವಾಗುತ್ತೆ ಯಾರಿಗಾದರೂ? ಆ ಥರದ ಧ್ಯಾನ ಸ್ಥಿತಿಗೆ ಬರೋದಿದೆಯಲ್ಲ, ಅವಸ್ಥಾತ್ರಯ ಅಂತ ನಾವು ಯಾವಾಗಲೂ ಹೇಳ್ಕೊಳ್ತೀವಿ. ಅದು ಸುಷುಪ್ತಿ, ಸುಪ್ತಿ, ಜಾಗೃತಾವಸ್ಥೆ ಅಂತ. ಸುಷುಪ್ತಿಯಾಗಲಿ, ಸುಪ್ತವಾಗಲಿ ಅಥವಾ ಜಾಗೃತಾವಸ್ಥೆಯಲ್ಲಾಗಲಿ ನೀವು ಯಾವ ವೃತ್ತದಿಂದ ಹೊರಬಂದು ನಿಂತು ನೋಡ್ತೀರಿಯೋ ಅದು ನಿಜವಾದ ಧ್ಯಾನ. ವೃತ್ತದಲ್ಲಿಯೇ ಇದ್ದು ಮಾಡುವಂಥದ್ದು ಧ್ಯಾನವಲ್ಲ ಅದು. ಹಾಗೆ ಅಧ್ಯಾತ್ಮವೂ ಅಷ್ಟೇ. ಅದು ನಾನು ಯಾರು ಅನ್ನೋದನ್ನು, ಅದ್ಯ ಅಂದರೆ ನಮ್ಮ ಸಂಸ್ಕೃತದಲ್ಲಿ ಇಂದು ಅಂತಿದೆ, ಅದು ಹಾಗೆ ಪದವಿಭಾಗ ಮಾಡಬಾರ್ದಾದರೂ ಸಹ ಇಂದು ನಾನು ಆತ್ಮ ಅಂದರೆ ನಾನು ಅಂತ. ಇಂದು ನಾನು ಯಾರು ಏನು, ಇದು ಬಹಳ ಮುಖ್ಯವಾದ ಪ್ರಶ್ನೆ. ಅಧ್ಯಾತ್ಮ ನನ್ನ ಮಟ್ಟಿಗೆ ಅದು.